ಅಂಥ ಭಾಗದಲ್ಲಿ ಇವತ್ತು ನಾನು ಮಾಡಲೇಬೇಕು ಅಂತ ಹೇಳಿ ಏನು ಹೊರಟಿದ್ದಾರೆ. ಅವತ್ತು ನಾನೇನು 2006ನೇ ಇಸ್ವಿನಲ್ಲಿ 5 ಟೌನ್ಶಿಪ್ಗಳನ್ನು ಮಾಡಬೇಕು ಅಂತಕ್ಕಂಥದ್ದು ನಿರ್ಧಾರ ಮಾಡಿದ್ದು ನಾನೇ. ಯಾತಕ್ಕೆ ಮಾಡಿದೆ? ಬೆಂಗಳೂರು ನಗರದಲ್ಲಿ ಯಾವೊಂದು ಜನಸಂಖ್ಯೆಯ ಒತ್ತಡ, ಬೆಂಗಳೂರು ಒಂದು ಸ್ಯಾಚುರೇಟೆಡ್ ಪಾಯಿಂಟ್ಗೆ ನಾವು ಡೆವಲಪ್ಮೆಂಟಲ್ಲಿ ನಾವು ರೀಚ್ ಆಗಿದ್ದೇವೆ. ಅದರಿಂದ ಬೆಂಗಳೂರಿನ 30 ಕಿಲೋಮೀಟರ್ ವ್ಯಾಪ್ತಿಯ ಹೊರಗೆ 5 ಟೌನ್ಶಿಪ್ಗಳನ್ನು ಮಾಡಬೇಕು ಅಂತಕ್ಕಂಥದ್ದು ಮಾಡಲಿಕ್ಕೆ ಹೊರಟಾಗ ಇದೇ ಕಾಂಗ್ರೆಸ್ ವಿರೋಧ ಮಾಡಿದ್ರು. ಸತ್ಯಶೋಧನಾ ಸಮಿತಿ ಅಂತ ಮಾಡಿ ಅವತ್ತು ವಿರೋಧ ವ್ಯಕ್ತಪಡಿಸಿದಂಥದ್ದೇನಿದೆ ಅದರ ಹಿನ್ನೆಲೆ ಮತ್ತು ಅಲ್ಲಿಯ ಜನತೆಯ ಭಾವನೆಗಳಿಗೆ ಸ್ಪಂದಿಸಿ ಆ ಒಂದು ಯೋಜನೆ ಮಾಡತಕ್ಕಂಥದ್ದನ್ನು ಸ್ಥಗಿತಗೊಳಿಸಿದ್ದು. ಈಗಿನ ಸರ್ಕಾರದಲ್ಲಿ ಏನು ಬೆಂಗಳೂರು ದಕ್ಷಿಣ ಅಂತಕ್ಕಂಥ ಒಂದು ವ್ಯಾಪ್ತಿಯನ್ನು ಇವತ್ತೇನು ವಿಸ್ತರಣೆ ಮಾಡಿ ಈ ರೀತಿಯ ಜನವಿರೋಧಿ ನೀತಿಯನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಬಹುಶಃ ಅಲ್ಲಿಯ ರೈತರು ಅವ್ರಿಗಿರ್ತಕ್ಕಂಥದ್ದು ಈಗ ಕಾನೂನು ಹೋರಾಟ ಮಾಡಬೇಕು. ಪಾಪ ಪ್ರಿಯಾಂಕಾ ಖರ್ಗೆ ಅವ್ರು ಹೇಳಿದ್ದಾರೆ ಕಾನೂನಲ್ಲಿ ಹೋರಾಟ ಮಾಡಲಿ ಅಂತ ಹೇಳಿ. ನಿಮಗೆ ರೈತರ ಬಗ್ಗೆ ಇಷ್ಟು ಗೌರವ ಇಟ್ಕೊಂಡಿದ್ದೀರಿ ಅಂತಕ್ಕಂಥದ್ದು ಇಲ್ಲೇ ಗೊತ್ತಾಗ್ತದೆ. ಇವತ್ತು ಅಲ್ಲಿ ನೋಡಿದ್ರೆ ದೊಡ್ಡಬಳ್ಳಾಪುರ ಭಾಗದಲ್ಲಿ ಅಲ್ಲೂ ರೈತರ ಮೇಲೆ ದಬ್ಬಾಳಿಕೆ ನಡೀತಾ ಇದೆ. ಅಲ್ಲಿ ಇವಾಗ ಅದರ ಜೊತೆಗೆ ಅಶೋಕ್ ಅವರು ಮೊನ್ನೆ ಹೇಳಿರ್ತಕ್ಕಂಥದ್ದು ಗಮನಿಸಿದೆ. ಇಲ್ಲಿ 10,000 ಕೋಟಿ ವ್ಯವಹಾರ ನಡೀತದೋ ಇನ್ನೊಂದು ಬೆಳೀತೋ ಅದೆಲ್ಲ ಬೇರೆ ಇರಲಿ. ಅಲ್ಲಿ ಇರ್ತಕ್ಕಂಥದ್ದು ಏನು ಸರ್ಕಾರದಲ್ಲೇ ತೀರ್ಮಾನ ಆಗಿರ್ತಕ್ಕಂಥದ್ದು 5% ಎಬೋವ್ ಬಂದು ಯಾವುದೇ ಟೆಂಡರ್ಗಳನ್ನು ಅಕ್ಸೆಪ್ಟ್ ಮಾಡಬಾರ್ದು. ಇಲ್ಲಿ ಯಾವೊಂದು ಘನತ್ಯಾಜ್ಯ ವಿಲೇವಾರಿಗೆ ಏನು ನಡೀತಾ ಇದೆಯಲ್ಲ 30 ವರ್ಷಕ್ಕೋ 38 ವರ್ಷಕ್ಕೋ ಇದೆ. ನಾನು ಇನ್ನೂ ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಹೋಗಿಲ್ಲ. 30 ವರ್ಷಕ್ಕೆ 38,000 ಕೋಟಿ ಇವತ್ತು ವೆಚ್ಚದಲ್ಲಿ ಒಂದು ಕಂಪ್ನಿ ಕೊಡ್ಲಿಕ್ಕೆ ಹೊರಟಿದ್ದಾರೆ, ರಾಮ್ಕಿ ಕಂಪ್ನಿಗೆ. ಆ 38 ವರ್ಷದ ಜೊತೆಗೆ ಮತ್ತಿನ್ನೂ 35 ವರ್ಷ ಆಮೇಲೆ ಮತ್ತೆ ಮುಂದುವರಿಸ್ಬೋದು ಅಂತ ಹೇಳಿ. ಮುಂದಿನ ದಿನಗಳಿಗೆ ಏನಾಯ್ತದೆ, ಯಾವ್ಯಾವ ಟೆಕ್ನಾಲಜಿ ಬಂದಿರ್ತದೆ ಇದೆಲ್ಲ ನಮಗೇನು ಗೊತ್ತಿದೆ. ಹಲವಾರು ರೀತಿಯ ಟೆಕ್ನಾಲಜಿಗಳು ಇವತ್ತು ಬರ್ತಾ ಇದೆ. ಇವತ್ತು 38 ವರ್ಷಕ್ಕೆ ಕೊಡ್ತಕ್ಕಂಥ ಅವಶ್ಯಕತೆ ಏನಿದೆ? ಕೊಡ್ತಾ ಇರತಕ್ಕಂಥದ್ದು ಯಾವ ಆಧಾರದ ಮೇಲೆ ಕೊಡ್ತಾರೆ? ಫೈನಾನ್ಸ್ ಇಲಾಖೆಯಿಂದ ವಿರೋಧ ಇದೆ. ಆರ್ಥಿಕ ಇಲಾಖೆ ಅಧಿಕಾರಿಗಳು ವಿರೋಧ ವ್ಯಕ್ತಪಡಿಸಿದ್ದಾರೆ. ಅದು 19%, 18% ಎಬೋವ್ಗೆ. ಇವತ್ತು ಅದೇನೋ 21 ಪ್ಯಾಕೇಜೋ 22 ಪ್ಯಾಕೇಜೋ ಅದೆಲ್ಲ ಇದೆ. ಆಮೇಲೆ ಒಂದ್ಸಲ ಮಾತಾಡೋಣ ಕೂತ್ಕೊಂಡು ನಿಧಾನಕ್ಕೆ. ಅದರಲ್ಲಿ ಒಂದು ಪ್ಯಾಕೇಜ್ ಬಿಟ್ಟರೆ ಇನ್ನು ಉಳಿದಿದ್ದೆಲ್ಲ 17-18% ಎಬೋವ್ ಇದೆ. ಅದರ ವಿರುದ್ಧ ನಾವು ತಕರಾರೆಲ್ಲ ತೆಗೆದಿರೋದು ವಿರೋಧ ಪಕ್ಷಗಳು. ನಿಮ್ಮ ಇಲಾಖೆಯ ಅಧಿಕಾರಿಗಳು ಇವತ್ತು ತಕರಾರು ತೆಗೆದಿರ್ತಕ್ಕಂಥದ್ದು, ವಿರೋಧ ವ್ಯಕ್ತಪಡಿಸಿರ್ತಕ್ಕಂಥದ್ದು ಅಲ್ಲೇನೆ. ಇದೇನೋ ಕಮಿಟಿಯನ್ನು ಮಾಡ್ಕೊಂಡ್ರಲ್ಲ, ಆ ಕಮಿಟಿ ವರದಿ ಏನು ಕೊಟ್ಟರೋ ಗೊತ್ತಿಲ್ಲ. ಆ ಕಮಿಟಿ ಇವರೇನು ಹೇಳ್ತಾರಲ್ಲ ಕೆಬ್ಬೆಟ್ಟೋತಾರೆ ಈಗಿನ ಕಮಿಟಿ. ಏಕೆಂದರೆ ಎಲ್ಲರಿಗೂ ಬುಲ್ಡೋಸ್ ಮಾಡ್ತಕ್ಕಂಥ ವ್ಯಕ್ತಿ. ಅದರಿಂದ ಇದು ದೊಡ್ಡ ಒಂದು ಅನಾಹುತ ಬೆಂಗಳೂರು ನಗರದ ನಾಗರಿಕರ ಮೇಲೆ ಹೊರೆ ಆಗ್ತಕ್ಕಂಥದ್ದು ಇದೆ. ಅದರಲ್ಲಿ ಯಾವ ಸಂಶಯ ಇಲ್ಲ. ಅದು ನೋಡೋಣ, ಗೃಹಲಕ್ಷ್ಮಿದು ಈಗ ಅದೇನೋ ಒಂದು ಮೃತರಾಗಿದ್ದಾರೆ, ಅವರಿಗೆಲ್ಲ ಅವ್ರ ಅಕೌಂಟಲ್ಲಿ ದುಡ್ಡು ಹೋಗ್ತಿದೆ. ಇದೆಲ್ಲ ಹೊಸದಾಗಿ ಏನು ಶುರು ಮಾಡ್ಕೊಂಡವರು ಸುಮಾರು 2 ಲಕ್ಷ 4 ಲಕ್ಷ ಇವತ್ತು ಕಡಿತಗೊಳಿಸಬೇಕು ಅಂತ ಹೇಳಿ. ಅದು ಏನೇನು ಮಾಡ್ತಾರೆ ನೋಡೋಣ.